ಕ್ಲಬ್ ವತಿಯಿಂದ ಇವತ್ತು ದಿನ ಹಸು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಗವರ್ನರ್ ಸಾಹೇಬರಾದಂತ ನಮ್ಮ ಶ್ರೀಧರ್ ಸಾಹೇಬ್ರೆ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಶಂಕರಪ್ಪನವರೇ, ನಮ್ಮ ಹಿತೈಷಿಗಳು ಏನು ಈ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ ಎಲ್ಲರೂ ನಮ್ಮ ಹಿತೈಷಿಗಳು ಹಾಗೂ ವೇದಿಕೆ ಮೇಲೆ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೇ. ನಮ್ಮ ರೆಡ್ಡಿ ಹೇಳ್ತಾ ಇದ್ರು, ಹುಟ್ಟು ಸಾವು ಅಂದ್ರೆ ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ ಅಂತ ಹೇಳಿ. ಅನಿರೀಕ್ಷಿತ ಎರಡು ಒಂದೇ. ಆ ಒಂದು ನಿಟ್ಟಿನಲ್ಲಿ ನಾವು ಸೆಂಟ್ರಲ್ ಏನ್ ಮಾಡಿರ್ತೀವಿ ಬಹುಶಃ ಅದೇ ಉಳಿಯೋದು. ಜನ ಆಡ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ನಾವು ಏನ್ ಮಾಡ್ತೀವಿ ಅದೇ ಮುಖ್ಯ. ಹೇಳ್ಕೊಂಡು ಹೋಗ್ತಾ ಇದ್ರೆ ನಾವು ಮಾಡಿರೋ ದೇವ್ರ ಹತ್ರ ಲೆಕ್ಕ ಇರುತ್ತೆ. ಯಾರೋ ಏನೋ ಹೇಳಿದ್ರು ಮಾಡಿದ್ರು ಅಂತ ಒಬ್ಬರ ಬಗ್ಗೆ ಟೀಕೆ ಅದು ಇದು ಮಾಡುವಂತ ಒಂದು ಅವಶ್ಯಕತೆನೂ ಇಲ್ಲ. ಯಾಕಂತಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅದು ನಮ್ಗಾಗದೇ ಇದ್ರು ನಮ್ಮ ಮಕ್ಕಳಿಗಾದ್ರೂ ಆಗತ್ತೆ. ಅದ್ರ ಬಗ್ಗೆ ಯಾರದೇ ಸಂದೇಹವಿಲ್ಲ, ಸಂದೇಹ ಏನಿಲ್ಲ ಅದರಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ಅವಕಾಶವಿದ್ದಲ್ಲಿ ಏನು ಸುತ್ತಮುತ್ತಲ ಒಂದು 4 ಕಡೆ, ಒಂದು ಆ ಮೂಲೆ ಇಲ್ಲೊಂದು, ಈ ಮೂಲೆ ಆಯ್ತು, ಮತ್ತೆ ಆವಡಿ ಕಡೆ ಎಲ್ಲಾ ಕಡೆ ಅವಕಾಶ ಇದ್ರೆ ಹಸುಗಳ ಒಂದು ವಿತರಣೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಯಾಕಂತಂದ್ರೆ ನಮ್ಮ ತಾಲೂಕಿನಲ್ಲಿ ಸುಮಾರು ರೈತಾಪಿ ವರ್ಗದವರು, ಬಡವರು, ಅದರಿಂದ ಬರ್ತಿರ್ತಂತ ಜನ ಸುಮಾರು ಜನ ಇದ್ದಾರೆ. ಈಗ ರೇಷ್ಮೆ ಇತ್ತು, ಬಹುಶಃ ರೇಷ್ಮೆ ಕಡಿಮೆ ಆಗೋಗಿದೆ ನಮ್ಮ ತಾಲೂಕಲ್ಲಿ. ಈಗ ಹೈನುಗಾರಿಕೆ, ಈ ಹೈನುಗಾರಿಕೆ ಒಂದು ಬಿಟ್ರೆ ಈಗ ವ್ಯವಸಾಯದ ಬಗ್ಗೆ ತಮ್ಗೆಲ್ರಿಗೂ ಗೊತ್ತೇ ಇದೆ. ಟೊಮೊಟ 4 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸಲಿ ರೇಟ್ ಬಂದ್ರೆ ಬರುತ್ತೆ, ಅದು ಇಲ್ಲ ಅಂದ್ರೆ ಅದಕ್ಕೆ 76 ಕಾಯಿಲೆಗಳು. ರೇಟ್ ಇದ್ದಾಗ ಫಸಲಿರಲ್ಲ, ಫಸಲಿದ್ದಾಗ ರೇಟ್ ಇರಲ್ಲ. ಯಾಕಂದ್ರೆ ನಾವು ಗಡಿನಾಡಲ್ಲಿ ಇರ್ತಕ್ಕಂಥವ್ರು, ಮುಳಬಾಲು ಅಂತಂದ್ರೆ ಕಷ್ಟಪಟ್ಟು ನಮ್ಮ ಜಿಲ್ಲೆಯಲ್ಲೇ ಕಷ್ಟಪಟ್ಟು ನಾವು ರೈತರಿರ್ತಕ್ಕಂಥವ್ರು ಬೆಳೆ ಬೆಳೆದು ಇವತ್ತಿನ ಎಷ್ಟೋ ಜನ ನಷ್ಟ ಆಗೋಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ನಮ್ಮ ರೈತಾಪಿ ವರ್ಗದವ್ರಿಗೆ ಅನುಕೂಲ ಆಗ್ಲಿ, ಈ ಹಸುಗಳ ಒಂದು ವಿತರಣೆಯಿಂದ ಅವರ ಒಂದು ಕುಟುಂಬಗಳನ್ನು ಪೋಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೆನ್ಸ್ಕೋತಾರೆ ಜನ. ಇವತ್ತಿನ ದಿನ ಏನು ನಮ್ಮ ಪ್ರಭಾಕರ್ ಅವರು ಏನು ಇದು ರೋಟರಿ ವ್ಯವಸ್ಥೆಯಿಂದ ಏನ್ ಮಾಡಿದ್ದಾರೆ, ಬಹುಶಃ ಅದು 50-50 ಅನ್ಸುತ್ತೆ. ಅರ್ಧ ರೋಟರಿಯಿಂದ ಬಂದ್ರೆ ಇನ್ನು ಅರ್ಧ ಫಲಾನುಭವಿಯಿಂದ, ದಾನಿಗಳಿಂದ ಕೊಡುವಂತದ್ದು. ಯಾರಾದ್ರೂ ಕೊಡ್ಬೋದು ದಾನಿಗಳು. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನೂ ಸುಮಾರು ಹಮ್ಮಿಕೊಳ್ಳಿ, ಮುಂದೆ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ತಗೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.